ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಡುಗೆ ಸಖಿ. ಮನೆಯಲ್ಲೇ ಸುಲಭವಾಗಿ ಬೆಣ್ಣೆ ಹಾಗೂ ತುಪ್ಪ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ದಿನವೂ ಕಟ್ಟುವಂಥ ಕೆನೆಯನ್ನು ಈ ರೀತಿ ಒಂದು ಬಾಕ್ಸ್ನಲ್ಲಿ ಹಾಕಿ 1 ಸ್ಪೂನ್ ಮೊಸರನ್ನು ಹಾಕಿ ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿಟ್ಟುಕೊಳ್ಳಬೇಕು. ಮೊದಲ ದಿನ ಕೆನೆ ತೆಗೆದಾಗ ಮಾತ್ರ 1 ಸ್ಪೂನ್ ಮೊಸರು ಹಾಕಿದರೆ ಸಾಕು. ಈ ರೀತಿ ಬಾಕ್ಸ್ ತುಂಬಿದ ಮೇಲೆ 2 ಗಂಟೆಯ ಮುಂಚಿತವಾಗಿಯೇ ಅದನ್ನು ಫ್ರೀಝರಿಂದ ತೆಗೆದು ಹೊರಗಿಡಬೇಕು. ನಂತರ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಎಲ್ಲ ಕೆನೆಯನ್ನು ಹಾಕಿಕೊಳ್ಳಬೇಕು. ಈಗ ಇದಕ್ಕೆ 1 ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಬೇಕು. ನೋಡಿ, ಈ ರೀತಿ ಗ್ರೈಂಡ್ ಮಾಡಿಕೊಂಡ ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಬೇಕು. ನಂತರ ಕೈಯಿಂದ ಇದನ್ನು ಈ ರೀತಿ ತಿರುಗಿಸುತ್ತಾ ಉಂಡೆಯನ್ನು ಮಾಡಿಕೊಳ್ಳಬೇಕು. ಹೀಗೆ ಎಲ್ಲ ಬೆಣ್ಣೆಯನ್ನು ತೆಗೆದುಕೊಳ್ಳಬೇಕು. ಬೆಣ್ಣೆ ಮುದ್ದೆಯಿಂದ ತುಪ್ಪ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ, ಬನ್ನಿ. ತುಪ್ಪ ಮಾಡಲು ಬೇಕಾದ ಪದಾರ್ಥಗಳು: ಆಗಲೇ ಮಾಡಿಟ್ಟುಕೊಂಡಿರುವಂಥ ಬೆಣ್ಣೆ, ಕರಿಬೇವು 4 ಎಸಳು, ಹುರಿದು ಪುಡಿ ಮಾಡಿರುವ ಮೆಂತ್ಯ ಸಾಸಿವೆ ಪುಡಿ, 4 ಕಲ್ಲು ಉಪ್ಪು. ಒಲೆಯ ಮೇಲೆ ಪಾತ್ರೆಯನ್ನಿಟ್ಟು ಎಲ್ಲ ಬೆಣ್ಣೆಯನ್ನು ಹಾಕಿಕೊಳ್ಳೋಣ. ನಂತರ ಇದಕ್ಕೆ ಮೆಂತ್ಯ ಸಾಸಿವೆ ಪುಡಿ ಹಾಗೂ ಕಲ್ಲುಪ್ಪನ್ನು ಹಾಕಿಕೊಳ್ಳೋಣ. ಬೆಣ್ಣೆ ಎಲ್ಲ ಕರಗಿ ಈ ರೀತಿ ಮುತ್ತಿನಂತೆ ಗುಳ್ಳೆಗಳು ಬರಬೇಕು. ಈಗ ಇದಕ್ಕೆ ಕರಿಬೇವಿನ ಎಲೆಗಳನ್ನು ಹಾಕಿ ಸ್ಟವನ್ನು ಆಫ್ ಮಾಡಿಕೊಳ್ಳಬೇಕು. ಕರಿಬೇವು ಅಥವಾ ವಿಳೆದೆಲೆ ಹಾಕುವುದರಿಂದ ತುಪ್ಪ ಮರಳಾಗಿ ಬರುತ್ತದೆ. ಇದು ತಣ್ಣಗಾದ ನಂತರ ಒಂದು ಬಾಟಲಿಗೆ ಸೋಸುವ ಜಾಲದ ಸಹಾಯದಿಂದ ಸೋಸಿಕೊಳ್ಳಬೇಕು. ಮನೆಯಲ್ಲಿ ಮಾಡಿದ ತುಪ್ಪ ಈಗ ರೆಡಿ ಇದೆ. ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಟುಕೊಂಡರೆ ಇದನ್ನು 1 ತಿಂಗಳ ಕಾಲ ಉಪಯೋಗಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.